ಆನೇಕಲ್ ಮತಕ್ಷೇತ್ರದ ಶಾಸಕರಾದಂತ ಶ್ರೀ ಶಿವಣ್ಣ ಅವರು ಅಂತಾರಾಷ್ಟ್ರೀಯ ನಮ್ಮ ಕ್ರೀಡಾಂಗಣ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸುವರ್ಣ ಅಕ್ಷರದಲ್ಲಿ ಬರೀಬೇಕಾದಂಥ ಒಂದು ದಿನ ಮೇ 23 ಮಾನ್ಯ ಬಂಧುಗಳೇ, ಮತ್ತು TV ಜಯಚಂದ್ರ ಅವರೇ, ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಈ ಒಂದು ಭಾಗದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಮಾನ್ಯ ನಮ್ಮ ಲೋಕಸಭಾ ಮಾಜಿ ಸದಸ್ಯರಾದಂಥ DK ಸುರೇಶ್ ಅವರು ನಾವು ತುಂಬ ಪ್ರಯತ್ನವನ್ನು ಪಟ್ಟು ಅದಕ್ಕೆ ಕೂಡಲೇ ನಮ್ಮ ಜಮೀರಣ್ಣವರು ಕೂಡ ಸ್ಪಂದಿಸಿ, ನಮ್ಮ KHP ಅಧ್ಯಕ್ಷರು ಕೂಡ ಸ್ಪಂದಿಸಿ ಈ ಒಂದು ಕಾರ್ಯಕ್ರಮ ಆಗಲಿಕ್ಕೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಾನು ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಿಂದ ತುಂಬ 27 ಕ್ರೀಡೆಗಳು ಈ ಭಾಗದಲ್ಲಿ ಬರ್ತವೆ. ಇದರಿಂದ ಹೆಚ್ಚಿನ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಬಂಧುಗಳೇ, ದಯವಿಟ್ಟು ಈ ಕಾರ್ಯಕ್ರಮ ನಿಮಗೋಸ್ಕರ ಮಾಡ್ತಕ್ಕಂಥದ್ದು ನಮ್ಮ ತಾಲೂಕಿನ ಕಾರ್ಯಕ್ರಮ. ಕಂಡು DK ಸುರೇಶ್ ಮತ್ತು ಶಿವಣ್ಣ ಈ ಭಾಗದ ಜನರ ಋಣವನ್ನು ತೀರಿಸಬೇಕು. ಈ ಭಾಗದ ಜನರಿಗೆ ಇತಿಹಾಸವನ್ನು ಸೃಷ್ಟಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು. ಬರೀ ಕನಸು ಕಾಣದ್ರೆ ಸಾಲದು, ಆ ಕನಸನ್ನ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಏನು ಸಂಕಲ್ಪವನ್ನು ಮಾಡಿದ್ರು, ಆ ಸಂಕಲ್ಪಕ್ಕೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ನಾನು ನಮ್ಮ ಪರಮೇಶ್ವರ್ ಅವರು, ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕವಾದಂತಹ ಶಿಲಾನ್ಯಾಸವನ್ನು ಮಾಡುತ್ತೇವೆ. ಗೃಹ ಮಂಡಳಿ ಬಹಳ ವಿಶೇಷವಾದಂತಹ ಚಿಂತನೆಯನ್ನ ಮಾಡಿ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನು ಆನೇಕಲ್ ತಾಲೂಕಿನಲ್ಲಿ ಇವತ್ತೇನು ಒಂದು ಹೊಸ ಬಡಾವಣೆ ಸುಮಾರು 2000 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಈ ಒಂದು ಬಡಾವಣೆ